ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ಈ ಕಾನ್ಸ್ಟೇಬಲ್ ಅವರು ಅಜಿತ್ಗೆ ಕಾಲ್ ಮಾಡ್ತಾರೆ. ಸರ್, ಈ ನಂಬರು ಅಂಜನಾ ಅವ್ರದಲ್ವಾ ಸರ್? ಆ ಕಾಲ್ ಲಿಸ್ಟ್ನ ನಿಮಗೆ ಕಳಿಸಿನಿ ನೋಡಿ ಸರ್. ಯಾವುದೋ ಒಂದು ನಂಬರಿಂದ ಪದೇ ಪದೇ ಅಂಜನಾ ಮೇಡಮ್ ಅವ್ರಿಗೆ ಕಾಲ್ ಬಂದಿದೆ ನೋಡಿ ಸರ್, ಚೆಕ್ ಮಾಡಿ ಅಂತ ಹೇಳಿ ಆ ಕಾಲ್ ಲಿಸ್ಟ್ನ ಅಜಿತ್ ಅವ್ರಿಗೆ ಕಳಿಸ್ಕೊಡ್ತಾರೆ. ಈಗ ಅಜಿತ್ ಅವರು ಆ ಕಾಲ್ ಲಿಸ್ಟ್ನ ನೋಡಿ ಸರ್ವಿಸ್ ಸೆಂಟರ್ ಅವ್ರಿಗೆ ಕಾಲ್ ಮಾಡ್ತಾರೆ. ಹಲೋ, ನಾನು ಅಜಿತ್ ನಾರಾಯಣ್. ನಾನು ನಿಮ್ಗೊಂದು ನಂಬರ್ ಕಳಿಸಿದ್ದೀನಿ, ಅದರಲ್ಲಿ ಲೈವ್ ಲೊಕೇಶನ್ ಬೇಕಿತ್ತು, ದಯವಿಟ್ಟು ಸ್ವಲ್ಪ ಬೇಗ ಕಳಿಸ್ಕೊಡಿ ಅಂತ ಹೇಳಿ ಅಜಿತ್ ಅವರು ಕಾಲ್ ಕಟ್ ಮಾಡ್ತಾರೆ. ಈಗ ಸರ್ವಿಸ್ ಸೆಂಟರ್ ಅವರು ಆ ನಂಬರ್ನ ಲೈವ್ ಲೊಕೇಶನ್ ಕಳಿಸ್ಕೊಡ್ತಾರೆ. ಈ ಕಡೆ ಅಜ್ಜಿಯವರು ಅಶ್ವಿನಿ ಅವರು ಕೆಲಸಕ್ಕೆ ಬರ್ದಲ್ಲ ಇರೋದಕ್ಕೆ ಬೇಜಾರಾಗಿದ್ದಾರೆ. ಮತ್ತೆ ನೀವೇನು ಬೇಜಾರು ಮಾಡ್ಕೊಂಬಿಡಿ, ಅವರ ಹತ್ರ ಸಂಬಂಧವರು ಯಾರು ತೀರೋಗಿದ್ರಂತೆ, ಅದಕ್ಕೆ ಆ ಹುಡುಗಿ ಹೋಗಿದ್ದಾಳೆ, ನಾಳೆ ಬಂದ್ಬಿಡ್ತಾಳೆ, ನಾವೆಲ್ಲ ಇದೀವಲ್ಲ ನೋಡ್ಕೊತೀವಿ ಬಿಡಿ ಅಂತ ದೇವಯಾನಿ ಅವರು ಸಮಾಧಾನ ಮಾಡ್ತಾರೆ. ಆಗ ಅಜಿತ್ ಅವರಪ್ಪ ಏನಾದರೂ ದುಡ್ಡು ಬೇಕು ಅಂದರೆ ಹೇಳೋದೆ ಕೇಳಿ ದೇವಯಾನಿ ಅಂತ ಹೇಳಿದಾಗ ದೇವಯಾನಿಯವರು ಹಾಂ ಕೇಳಿದೆ ಅಣ್ಣ, ಆದರೆ ಸದ್ಯಕ್ಕೇನು ಬೇಡ ಅಂತ ಹೇಳಿದಾಳೆ, ನೋಡೋಣ ಬಿಡಿ ಅಂತ ಹೇಳ್ತಾರೆ. ಈಗ ಭೂಮಿ ಅಜ್ಜಿ ಅವ್ರಿಗೆ ಹಾಲು ತಂದು ಕೊಡ್ತಾರೆ. ಇದೇ ಸಮಯಕ್ಕೆ ಸರಿಯಾಗಿ ಅಶ್ವಿನಿ ಅವರು ಸಂಗೀತ ಅವ್ರಿಗೆ ಕಾಲ್ ಮಾಡ್ತಾರೆ. ಹಾಂ ಅಜ್ಜಿ ಚೆನ್ನಾಗಿದ್ದಾರೆ, ನೀನು ಆರಾಮಾಗಿ ಹೋಗ್ಬಾ, ಆದರೆ ನೀನು ಬಂದಿಲ್ವಲ್ಲ ಅದೇ ಚಿಂತೆ ಅಜ್ಜಿ ಅವ್ರಿಗೆ. ಹಾಂ ಟ್ಯಾಬ್ಲೆಟ್ ಎಲ್ಲ ತಗೊಂಡಿದ್ದಾರೆ, ಸರಿ ನೀನು ಹುಷಾರು ಅಂತ ಹೇಳಿ ಸಂಗೀತ ಅವರು ಕಾಲ್ ಕಟ್ ಮಾಡ್ತಾರೆ. ಮನೆಯಲ್ಲೆಲ್ಲ ಜೋರಾಗಿ ಸದ್ದಾಗುತ್ತೆ, ಮನೆಯವರೆಲ್ಲ ಹಾಲ್ಗೆ ಬರ್ತಾರೆ. ಆದರೆ ಇಲ್ಲಿ ಅಜಿತ್ ಆಕಾಶ್ನ ಎಳ್ಕೊಬಂದು ಅಂಜನಾ ಮುಂದೆ ನಿಲ್ಲಿಸ್ತಾರೆ. ಆಕಾಶ್ನ ನೋಡಿ ಅಂಜನಾ ಶಾಕ್ ಆಗೋಗ್ತಾಳೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು ಕಮೆಂಟ್ ಮಾಡಿ.